ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಇಲಾಖೆಯನ್ನು ಹೆಚ್ಚು ಜನಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ. ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ ಮಾನ್ಯ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ರವರ ಮಾರ್ಗದರ್ಶನದಲ್ಲಿ ಕಾವೇರಿ 2.0 ತಂತ್ರಾಂಶದ ಮೂಲಕವಾಗಿ ಡಿಟಿಡಿ ದಸ್ತಾವೇಜುಗಳ ಡೇಟಾ ನಮೂದು ಮಾಡುವಾಗ ಅನುಸರಿಸಬೇಕಾದ ವಿಧಾನವನ್ನು ತಿಳಿಸುವ ವಿಡಿಯೋ ತುಣುಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಹಾಗಾದರೆ ಬನ್ನಿ ನಾವು ನೇರವಾಗಿ ತಂತ್ರಾಂಶದ ಒಳ ಹೋಗಿ ಯಾವ ರೀತಿ ಡಿಟಿಡಿ ದಸ್ತಾವೇಜುಗಳ ಡೇಟಾ ನಮೂದು ಮಾಡಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ. ಈಗ ನೀವು ಕಾವೇರಿ 2.0 ತಂತ್ರಾಂಶದ ಮುಖಪುಟವನ್ನ ಗಮನಿಸ್ತಾ ಇದ್ದೀರಿ. ಈಗ ನಾನು ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ್ದೀನಿ. ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಿದೆ. ಇಲ್ಲಿ ನೇಚರ್ ಆಫ್ ಡಾಕ್ಯುಮೆಂಟ್ ಅನ್ನ ಡಿಟಿಡಿ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ ಅಂತ ಇರುತ್ತೆ, ಅಥವಾ ಡಿಟಿಡಿ ಇದನ್ನ ಆಯ್ಕೆ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಡಿಟಿಡಿ ಅಂತ ಕಾಣಿಸ್ತಾ ಇದೆ, ಇದನ್ನ ಆಯ್ಕೆ ಮಾಡ್ಕೊಳ್ಳಿ. ಆರ್ಟಿಕಲ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು. ಸಬ್ ಆರ್ಟಿಕಲ್ ಅನ್ನ ಆಯ್ಕೆ ಮಾಡಿಕೊಳ್ಬೇಕಾದ್ರೆ ನೀವು ಬ್ಯಾಂಕ್ನಿಂದ ಪಡೆಯುತ್ತಿರುವಂತಹ ಸಾಲದ ಮೊಬಲಗು ಎಷ್ಟಿದೆ ಅನ್ನೋದನ್ನ ತಿಳಿದುಕೊಳ್ಬೇಕಾಗತ್ತೆ. ಅದು 10 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ನೀವು ಆರ್ಟಿಕಲ್ 6/1(2) ಅನ್ನ ಆಯ್ಕೆ ಮಾಡ್ಕೊಳ್ಬೇಕು. ಅಥವಾ 10 ಲಕ್ಷಕ್ಕಿಂತ ಕಡಿಮೆ ಮೊತ್ತ ಆಗಿದ್ರೆ ನೀವು ಆರ್ಟಿಕಲ್ 6(1) ಅನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 10 ಲಕ್ಷಕ್ಕಿಂತ ಕಡಿಮೆ ಇರುವಂತಹ ಬ್ಯಾಂಕ್ ಸಾಲದ ಡಿಟಿಡಿ ಪತ್ರವನ್ನ ನಮೂದು ಮಾಡ್ತಾ ಇದ್ದೀನಿ ಅಂತ ಭಾವಿಸ್ಕೊಳ್ಳಿ. ನಾನು ಆರ್ಟಿಕಲ್ 6(1)(i) ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನೀವು ಬ್ಯಾಂಕಿಗೆ ಡಿಟಿಡಿ ಮಾಡ್ತಾ ಇರ್ತಕ್ಕಂತಹ ಸ್ವತ್ತು ಯಾವ ಮಾದರಿಯದ್ದು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಬೇಕು. ನಾನು ನಾನ್ ಅಗ್ರಿಕಲ್ಚರ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಡಿಟಿಡಿ ಪತ್ರದಲ್ಲಿ ನಮೂದಾಗಿರುವಂತಹ ಶೆಡ್ಯೂಲ್ನ ಸ್ವತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೃಷಿಯೇತರ ಸ್ವತ್ತಾಗಿದ್ರೆ ಈ ಸ್ವತ್ತುವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅಥವಾ ನಗರ ಪ್ರದೇಶದ ಸ್ವತ್ತುಗಳಾಗಿದ್ರೆ ನೀವಿಲ್ಲಿ ಅದರ್ಸ್ ಬಟನ್ ಅನ್ನ ಕ್ಲಿಕ್ ಮಾಡುವ ಮೂಲಕ ಆಯ್ಕೆ ಮಾಡ್ಕೊಳ್ಬಹುದಾಗುತ್ತೆ. ನಾನಿದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ವತ್ತನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಜಿಲ್ಲೆಯನ್ನ ಆಯ್ಕೆ ಮಾಡ್ಕೊಳ್ಬೇಕು. ತಾಲೂಕು, ಹೋಬಳಿ ಮತ್ತು ಇಂಡೆಕ್ಸ್ 2ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಅದಾದ ನಂತರ ಝೋನ್ ಅಂತ ಹೇಳಿ ಬರುತ್ತೆ. ಇದು RDPR ನ ಖಾತೆ ಆಗಿರೋದ್ರಿಂದ ನಾನು RDPR ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ರಸ್ತೆಯನ್ನ ಆಯ್ಕೆ ಮಾಡ್ಕೊಳ್ಬೇಕು. ಅದಾದ ನಂತರ PID ಸಂಖ್ಯೆಯನ್ನ ನಮೂದು ಮಾಡಬೇಕಾಗತ್ತೆ. PID ಸಂಖ್ಯೆಯನ್ನ ನಮೂದು ಮಾಡ್ತಾ ಇದ್ದೀನಿ. ಸರ್ಚ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಕೆಳಭಾಗದಲ್ಲಿ PID ಸಂಬಂಧಿತವಾದ ವಿವರಗಳು ನಿಮಗೆ ಕಾಣಿಸ್ತಾ ಇದೆ. ಅದಾದ ನಂತರ ಈ ಸ್ವತ್ತಿಗೆ ಸಂಬಂಧಪಟ್ಟಂತೆ ಇರುವಂತಹ ಇತರೆ ಮಾಹಿತಿಗಳನ್ನ ನಮೂದು ಮಾಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ವತ್ತಿಗೆ ಸಂಬಂಧಪಟ್ಟ ಒಂದು ಸಂಕ್ಷಿಪ್ತ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಇದನ್ನ ಗಮನಿಸಿಕೊಂಡು ಸೇವ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಈಗ RDPR ದತ್ತಾಂಶದಿಂದ ಕಾವೇರಿ ದತ್ತಾಂಶಕ್ಕೆ ನೀವು ನಮೂದಿಸಿರುವ PID ಸಂಖ್ಯೆಯ ಆಧಾರದ ಮೇಲೆ ಮಾಹಿತಿ ಇಂಪೋರ್ಟ್ ಆಗಿದೆ. ಈ ಇಂಪೋರ್ಟ್ ಆದ ಮಾಹಿತಿಯನ್ನ ಗಮನಿಸಿಕೊಳ್ಬೇಕು. ಅದಾದ ನಂತರ ಇಲ್ಲಿ ಎಷ್ಟು ಎಕ್ಸ್ಟೆಂಟಿನ ನೀವು ಬ್ಯಾಂಕಿಗೆ ಅಡಮಾನ ಮಾಡ್ತಿದ್ದೀರಿ ಅನ್ನೋದನ್ನ ನಮೂದು ಮಾಡಬೇಕಾಗುತ್ತೆ. ನಾನು ಪೂರ್ಣ ಎಕ್ಸ್ಟೆಂಟ್ ಅನ್ನ ನಮೂದು ಮಾಡ್ತಾ ಇದ್ದೀನಿ. ನಮೂದು ಮಾಡಿ ಡಿಸ್ಕ್ರಿಪ್ಷನ್ ಅನ್ನ ಬರಿಬೇಕಾಗುತ್ತೆ. ಸ್ವತ್ತಿಗೆ ಸಂಬಂಧಪಟ್ಟಂತಹ ವಿವರವನ್ನ ಈ ಭಾಗದಲ್ಲಿ ನಮೂದು ಮಾಡಬೇಕು. ಇದು ಬಹಳ ಸ್ಪಷ್ಟವಾಗಿ ಮತ್ತು ವಿವರವಾದ ಮಾಹಿತಿಯನ್ನ ನೀವು ನಮೂದು ಮಾಡಬೇಕಾಗತ್ತೆ. ನೋಡಿ, ಈಗ ನಾನು ನಮೂದು ಮಾಡ್ತಾ ಇದ್ದೀನಿ. ಈ ವಿವರಗಳನ್ನ ನೀವು ಪೂರ್ಣ ಪ್ರಮಾಣದಲ್ಲಿ ನಮೂದು ಮಾಡಬೇಕಾಗತ್ತೆ. ಕಾರಣ ಇದು ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ನಲ್ಲಿ ಈ ವಿವರಗಳು ನಮೂದಾಗತ್ತೆ. ಹೀಗಾಗಿ ಇದನ್ನ ನೀವು ನಮೂದು ಮಾಡುವಾಗ ಬಹಳ ಜಾಗರೂಕತೆಯಿಂದ ನಮೂದು ಮಾಡಬೇಕಾಗತ್ತೆ. ಈಗ ನಮೂದು ಮಾಡಿದ್ದೀನಿ. ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಇಲ್ಲಿ ಎಕ್ಸಿಕ್ಯೂಟೆಂಟ್ 1 ಅಂಡ್ ಎಕ್ಸಿಕ್ಯೂಟೆಂಟ್ 2 ಅಂತ ಹೇಳಿ ಕಾಣಿಸ್ತಾ ಇದೆ. ಈ ಎಕ್ಸಿಕ್ಯೂಟೆಂಟ್ 1 ಅಂದ್ರೆ ಪಾರ್ಟಿ ಇನ್ಫಾರ್ಮೇಶನ್ ಅನ್ನ ಭರ್ತಿ ಮಾಡ್ತಾ ಇದ್ದೀನಿ. ಈಗ ಎಕ್ಸಿಕ್ಯೂಟೆಂಟ್ 1 RDPR ತಂತ್ರಾಂಶದ ಮೂಲಕ ಸ್ವತ್ತಿನ ಮಾಲೀಕರ ಹೆಸರು ಸ್ವಯಂ ಮಾಪನವಾಗಿದೆ. ಇನ್ನು ಬಾಕಿ ವಿವರಗಳನ್ನ ನಮೂದು ಮಾಡ್ತಾ ಇದ್ದೀನಿ. ವಿವರಗಳನ್ನ ನಮೂದು ಮಾಡಿದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಿ, ಹೆಸರು, ವಿಳಾಸ ಈ ಎಲ್ಲವನ್ನ ನಮೂದು ಮಾಡಿ ID ಪ್ರೂಫ್ ನಂಬರ್ ಅನ್ನ ನಮೂದು ಮಾಡಿದ್ದೀನಿ. ಇದಾದ ನಂತರ ನೀವು ಸೇವ್ ಎಕ್ಸಿಕ್ಯೂಟೆಂಟ್ 1 ಅಂಡ್ ಗೋ ಟು ನೆಕ್ಸ್ಟ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈಗ ಎಕ್ಸಿಕ್ಯೂಟೆಂಟ್ 2 ವಿವರವನ್ನ ನಮೂದು ಮಾಡಬೇಕು. ಈ ಎಕ್ಸಿಕ್ಯೂಟೆಂಟ್ 2 ವಿವರವನ್ನ ನಮೂದು ಮಾಡುವಾಗ ಎಕ್ಸಿಕ್ಯೂಟೆಂಟ್ 2 ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಎಕ್ಸಿಕ್ಯೂಟೆಂಟ್ 2 ವಿಭಾಗವನ್ನ ನಾನೀಗ ಬ್ಯಾಂಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಈ ಬ್ಯಾಂಕಿನ ವಿವರವನ್ನ ನಮೂದು ಮಾಡುವಾಗ ಸ್ವಲ್ಪ ಜಾಗರೂಕರಾಗಿ ನಮೂದು ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಬ್ಯಾಂಕಿನಿಂದ ಪ್ರತಿನಿಧಿಸುವಂತಹ ವ್ಯಕ್ತಿಗೆ ಭಾರತೀಯ ನೋಂದಣಿ ಕಾಯ್ದೆ ನಿಯಮ 88ರ ಅಡಿಯಲ್ಲಿ ಅವರಿಗೆ ಹಾಜರಾತಿ ವಿನಾಯಿತಿ ಇರುತ್ತೆ. ಹೀಗಾಗಿ ಹಾಜರಾತಿ ವಿನಾಯಿತಿಯನ್ನ ಹೇಗೆ ಪಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ.
ಇಲ್ಲಿ ಎಕ್ಸೆಂಪ್ಟೆಡ್ ಫ್ರಮ್ ಪರ್ಸನಲ್ ಅಪಿಯರೆನ್ಸ್ ಸೆಕ್ಷನ್ 88 ಎಕ್ಸೆಂಪ್ಟೆಡ್ ಅಂತ ಒಂದು ರೇಡಿಯೋ ಬಟನ್ ಇದೆ. ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಬ್ಯಾಂಕ್ನವರು ನೀಡಿರುವಂತಹ ಒಂದು ಲೆಟರ್ ಇರುತ್ತೆ. ಸೆಕ್ಷನ್ 88 ಅಂಡರ್ ಅಲ್ಲಿ ಒಂದು ಲೆಟರ್ ಕೊಟ್ಟಿರ್ತಾರೆ. ಆ ಲೆಟರ್ ಅನ್ನ ಇಲ್ಲಿಗೆ ಸ್ಕ್ಯಾನ್ ಮಾಡಿ PDF ನಲ್ಲಿ 5 MB ಗೆ ಮೀರಿದಂತೆ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಾನೊಂದು ಸೆಕ್ಷನ್ 88 ಅಂಡರ್ ಇರ್ತಕ್ಕಂಥ ಒಂದು ಲೆಟರ್ ನ ಅಪ್ಲೋಡ್ ಮಾಡಿದ್ದೀನಿ. ಆ ಲೆಟರ್ ನಂಬರ್ ಅನ್ನ ಬರಿಬೇಕಾಗತ್ತೆ. ಈಸ್ ಎ ಕ್ಲೈಮೆಂಟ್ ಸೆಲೆಕ್ಟ್ ಮಾಡಿದ್ದೀನಿ. ಆರ್ಗನೈಸೇಷನ್ ಸೆಲೆಕ್ಟ್ ಮಾಡಿದ್ದೀನಿ. ವಿವರವನ್ನ ನಮೂದು ಮಾಡಿದ್ದೀನಿ. ಯಾರು ಬ್ಯಾಂಕಿನ ಪರವಾಗಿ ಆಥರೈಸ್ಡ್ ಸಿಗ್ನೇಟರಿ ಇದ್ದಾರೆ ಅವರ ಹೆಸರನ್ನ ನಮೂದು ಮಾಡ್ತಾ ಇದ್ದೀನಿ. ಇಲ್ಲಿ ಬ್ಯಾಂಕ್ ಮ್ಯಾನೇಜರ್ನ ಯಾವುದಾದ್ರೂ ಒಂದು ID ಪ್ರೂಫ್ ನ ಇಲ್ಲಿ ನಮೂದು ಮಾಡಬೇಕಾಗತ್ತೆ ಮತ್ತು ಅವರ ವಿಳಾಸವನ್ನ ನಮೂದು ಮಾಡಬೇಕು. ನಮೂದು ಮಾಡಿದ ನಂತರ ಸೇವ್ ಎಕ್ಸಿಕ್ಯೂಟೆಂಟ್ ಟು ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ಮೂವ್ ಟು ಪ್ರೆಸೆಂಟರ್ ಬಟನ್ ಅನ್ನ ಕ್ಲಿಕ್. ಚೂಸ್ ಪ್ರೆಸೆಂಟರ್ ಆಪ್ಷನ್ ಕಾಣಿಸ್ತಾ ಇದೆ. ಸೆಕ್ಷನ್ 88 ಎಕ್ಸಂಪ್ಷನ್ ಅನ್ನ ಬ್ಯಾಂಕ್ ಮ್ಯಾನೇಜರ್ಗೆ ಕೊಟ್ಟಿರೋದ್ರಿಂದ ಅವರು ಇಲ್ಲಿ ಕಾಣಿಸೋದಿಲ್ಲ, ಯಾಕೆಂದ್ರೆ ಅವರು ಕಚೇರಿಗೆ ಹಾಜರಾಗೋದಿಲ್ಲ. ಈಗ ಎಕ್ಸಿಕ್ಯೂಟೆಂಟ್ ಯಾರು ಸ್ವತ್ತಿನ ಮಾಲೀಕರಿದ್ದಾರೆ ಅಂದ್ರೆ ಬರೆದು ಕೊಡುವವರು ಯಾರಿದ್ದಾರೆ ಅವರು ಮಾತ್ರ ಇಲ್ಲಿ ಕಾಣಿಸ್ತಾರೆ. ಹೀಗಾಗಿ ನಾನು ಎಕ್ಸಿಕ್ಯೂಟೆಂಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಮೇಕ್ ಪ್ರೆಸೆಂಟರ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಪ್ರತಿ ದಸ್ತಾವೇಜಿನಲ್ಲಿ ನಮೂದಿಸುವಂತೆ ಇಬ್ಬರು ಗುರುತಿಸುವವರ ಹೆಸರು ಮತ್ತು ವಿವರಗಳನ್ನ ನಮೂದು ಮಾಡಬೇಕಾಗತ್ತೆ. ಈಗ ಪೂರ್ಣ ವಿವರವನ್ನ ನಮೂದು ಮಾಡಿದ್ದೀನಿ. ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಮುಂದಿನ ಪರದೆಯಲ್ಲಿ ನಿಮಗೆ ದ ಆರ್ಟಿಕಲ್ ಡಸ್ ನಾಟ್ ರಿಕ್ವೈರ್ಡ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ದೇರ್ ಫೋರ್ ಕಂಟಿನ್ಯೂ ಟು ನೆಕ್ಸ್ಟ್ ಸ್ಟೆಪ್ ಅಂತ ಬರ್ತಾ ಇದೆ. ಅಂದ್ರೆ ಈ ಆರ್ಟಿಕಲ್ಗೆ ಯಾವುದೇ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇರೋದಿಲ್ಲ. ಹೀಗಾಗಿ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದಾದ ನಂತರ ನೀವು ಬ್ಯಾಂಕಿನಿಂದ ಸಾಲವಾಗಿ ಪಡೆಯುತ್ತಿರುವ ಹಣದ ಮೊಬಲಗು ಎಷ್ಟು ಅನ್ನೋದನ್ನ ನಮೂದು ಮಾಡಬೇಕಾಗತ್ತೆ. ನಾನು 9 ಲಕ್ಷಗಳನ್ನ ನಮೂದು ಮಾಡ್ತಾ ಇದ್ದೀನಿ. ನಮೂದು ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಆ ದಸ್ತಾವೇಜು ಎಷ್ಟು ಪುಟಗಳಿದೆ ಅನ್ನೋದನ್ನ ನಮೂದು ಮಾಡ್ತಾ ಇದ್ದೀನಿ. ಕ್ಯಾಲ್ಕುಲೇಟ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ 0.1% ಗವರ್ಮೆಂಟ್ ಡ್ಯೂಟಿ ಕ್ಯಾಲ್ಕುಲೇಟ್ ಆಗಿದೆ ಮತ್ತು ರಿಜಿಸ್ಟ್ರೇಷನ್ ಫೀಸ್ 0.1% ಕ್ಯಾಲ್ಕುಲೇಟ್ ಆಗಿದೆ. ಸ್ಕ್ಯಾನಿಂಗ್ ಫೀಸ್ ಕ್ಯಾಲ್ಕುಲೇಟ್ ಆಗಿದೆ. ಸೊ ಟೋಟಲ್ 2010 ರೂಪೀಸ್ ಕ್ಯಾಲ್ಕುಲೇಟ್ ಆಗಿದೆ. ನಾನು ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಒಂದು ಸಂಪೂರ್ಣ ವಿವರ ನಿಮಗೆ ಕಾಣಿಸ್ತಾ ಇದೆ. ನೀವು ನಮೂದು ಮಾಡಿರುವಂತಹ ಡೇಟಾದ ಸಂಪೂರ್ಣ ವಿವರ ಇಲ್ಲಿದೆ. ಈ ಸಂದರ್ಭದಲ್ಲಿ ನೀವು ಪೂರ್ಣವಾಗಿ ಪರಿಶೀಲಿಸಿಕೊಂಡು ಒಂದು ಡೀಡ್ ಡಾಕ್ಯುಮೆಂಟ್, ಡ್ರಾಫ್ಟ್ ಡೀಡ್ ಡಾಕ್ಯುಮೆಂಟ್ ಅನ್ನ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಅನಕ್ಷರನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದ್ರೆ ಖಾತಾ ಪತ್ರ, ಪಕ್ಷಗಾರರ ಆಧಾರ್ ಕಾರ್ಡ್ ಇವೆಲ್ಲವನ್ನ ಸೇರಿಸಿ ಅನಕ್ಷರನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೂ ಎಕ್ಸಿಕ್ಯೂಷನ್ ಡೇಟ್, ಯಾವತ್ತು ಎಕ್ಸಿಕ್ಯೂಷನ್ ಡೇಟ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇದು ಯಾವ ಕಚೇರಿಗೆ ಹೋಗಬೇಕು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಾನು 2 ಡಿಕ್ಲರೇಷನ್ಸ್ ಇದೆ IT ಆಕ್ಟ್ ಪ್ರಕಾರ. ಈ 2 ಡಿಕ್ಲರೇಷನ್ಗಳನ್ನ ಓದಿ ಒಪ್ಪಿ ನಾನಿಲ್ಲಿ ಅಗ್ರಿ ಅಂಡ್ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡುವ ಮೂಲಕ DTD ದಸ್ತಾವೇಜಿನ ನೋಂದಣಿ ಪೂರ್ವದಲ್ಲಿ ಮಾಡಬೇಕಾದಂತಹ ಡೇಟಾ ನಮೂದನ್ನ ಪೂರ್ಣಗೊಳಿಸಿ ಉಪನೋಂದಣಾಧಿಕಾರಿಗಳಿಗೆ ಕಳಿಸ್ತಾ ಇದ್ದೀನಿ. ಈ ವಿಡಿಯೋ ತುಣುಕಿನ ಮೂಲಕ DTD ದಸ್ತಾವೇಜಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಡೇಟಾ ನಮೂದನ್ನ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.